ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಯಾವ ಯಾವ ರಾಶಿಗೆ ಬಂದಿದೆ ಹಣದ ದುಬ್ಬರ, ಮತ್ತೆ ಹಣದಲ್ಲಿರ್ತಕ್ಕಂತಹ ಮತ್ತೆ ಹಣ ಮೇಲೆ ಆಸಕ್ತಿಯನ್ನು ಉಳ್ಳವರು, ಆಸಕ್ತಿ ಇಲ್ಲದೆ ಇರತಕ್ಕಂತಹ ರಾಶಿಯವರು. ಅಂದ್ರೆ ಮನುಷ್ಯನಿಗೆ ಹಣದ ಮೇಲೆ ಎಲ್ರಿಗೂ ಆಸಕ್ತಿ ಇರ್ತದ, ಆದ್ರೆ ಈ ರಾಶಿಯವರಿಗೆ ಮಾತ್ರ ತುಂಬಾ ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ. ಮತ್ತೆ ಅವರು ಈ ಮಾಸದಲ್ಲಿ ಅಂದ್ರೆ ಈ ತಿಂಗಳ ಆಷಾಢ ಮಾಸದಲ್ಲಿ ಏನೆಲ್ಲಾ ಫಲಗಳನ್ನ ಕಂಡುಕೊಳ್ತಾರ, ಏನೆಲ್ಲ ಆ ರಾಶಿಯಿಂದ ಏನೆಲ್ಲ ಅವರಿಗೆ ಲಾಭಗಳಾಗ್ತಾವ ಅಂತಕ್ಕಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಬನ್ನಿ ನೋಡಿ. ಪ್ರಥಮವಾಗಿ ನಾವೇನನ್ನ ಆಲಿಸ್ಬೇಕಂತಂದ್ರೆ, ಇವತ್ತಿನ ವಿಷಯ ಏನಂತಂದ್ರೆ 12 ರಾಶಿಯ ಬಗ್ಗೆ. ಇವೇನು 12 ರಾಶಿಗಳಿದಾವಲ್ಲ, ಆ ರಾಶಿಯ ಬಗ್ಗೆ ಇವತ್ತಿನ ದಿವಸ ಬಹಳಷ್ಟು ಜನ ಹೇಳಿದಾರೆ. ಗುರುಗಳ ನನಗ ಈ ರಾಶಿ ಹೇಳಿ, ಆ ರಾಶಿ ಹೇಳಿ, ಎಲ್ರೂ ಸಹಿತ ಕಮಿಟ್ ಮಾಡ್ತಾರೆ. ಆದ್ರೆ ಈ 12 ರಾಶಿಗಳ ಬಗ್ಗೆ ಇವತ್ತಿನ ದಿವಸ ಸ್ವಲ್ಪ ಒಂದು 2 ನಿಮಿಷದ ವಿಡಿಯೋಗಳನ್ನ ಮಾಡಿ ನಿಮ್ಗೆ ಹಾಕ್ತೇನೆ. ಆಶ್ಚರ್ಯದ ವಿಷಯ ಏನಂತಂದ್ರೆ, ಮೊದಲನೇ ರಾಶಿಯನ್ನ ತಿಳ್ಕೊಂಡು ಬರೋಣ ಬನ್ನಿ. ಮೇಷ ರಾಶಿಯವರ ಬಗ್ಗೆ ಯಾವ ರೀತಿಯಾಗಿ ಆಷಾಢ ಮಾಸದಲ್ಲಿ ಲಕ್ಷ್ಮಿ ಯಾವ ರೀತಿಯಾಗಿ ಒಲಿತಾಳ ಅನ್ನುವಂತಕ್ಕಂಥದ್ದು. ಮೇಷ ರಾಶಿಯವರಿಗೆ ಆರ್ಥಿಕ ಸುಧಾರಣೆ ಸ್ವಲ್ಪ ಅಧಿಕ. ಅಂತಂದ್ರೆ ಇತ್ತಾಗ 6ಕ್ಕೆ ಏರಲ್ಲ 3ಕ್ಕೆ ಇಳಿಯೋದಿಲ್ಲ ಅನ್ನುವ ರೀತಿಯೊಳಗ ಮೇಷರಾಶಿಯವರಿಗೆ ಮತ್ತೆ ಪಿತ್ರಾರ್ಜಿತ ಆಸ್ತಿಗಳನ್ನ ದೊರೆಯುವಂತದ್ದು ಈ ಮಾಸದಲ್ಲಿ, ಆಷಾಢ ಮಾಸದಲ್ಲಿ ಆಗಿರ್ತಕ್ಕಂಥದ್ದು. ಸತಿಪತಿ ಕಲಹ ಅಂದ್ರೆ ಹೆಂಡತಿ ಗಂಡ ನಡುವೆ ಜಗಳಗಳ ಏನಾದ್ರು ವಿರಸಗಳು ಬಂದಿದ್ರೆ, ಅವು ಡೈವರ್ಸ್ ಕೇಸ್ಗಳಾಗುವಂತದ್ದು ಏನಾದಿದ್ರೆ ಅವು ಸಹಿತ ಕೂಡುವಂತದ್ದು ಇದೇ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಆಗಿರ್ತಕ್ಕಂಥದ್ದು. ನೆಮ್ಮದಿಯುತವಾಗಿ ಜೀವನವನ್ನ ಕಂಡುಕೊಳ್ತಕ್ಕಂಥದ್ದು ಮೇಷ ರಾಶಿಯವರು ಈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮೇಷ ರಾಶಿಯವರಿಗೆ 18 ರೂಪಾಯಿ ಲಾಭ ಇದ್ರೆ 7 ರೂಪಾಯಿ ಖರ್ಚಾಗುವಂಥದ್ದು ಈ ತಿಂಗಳಾಗಿರುವಂಥದ್ದು ಮೇಷ ರಾಶಿಯವರು. ಎರಡನೇದಾಗಿ ರಾಶಿಯವರು ನೋಡ್ಬೇಕು ಬರೋದಾದ್ರೆ, ವೃಷಭ ರಾಶಿಯವರಿಗೆ ಮೈತುಂಬೆಲ್ಲ ಸಾಲ, ಮನೆ ತುಂಬೆಲ್ಲ ಇರ್ತಕ್ಕಂತಹ ಬೇಜಾನಷ್ಟು ಜವಾಬ್ದಾರಿಗಳು, ಒಂದಿಷ್ಟು ನೆಮ್ಮದಿ ಕಡೆಗೆ ಜೀವನವನ್ನ ಹುಡುಕುವಂತವ್ರು ನೀವಾಗ್ತೀರಿ. ಆದ್ರೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸ್ಥಾನ ಮಾನ, ಒಳ್ಳೆಯ ಗೆಳೆಯರನ್ನ ಹುಡುಕುವಂಥದ್ದು, ನಿಮ್ಮ ಅಭಿವೃದ್ಧಿಯುತ ಜೀವನವನ್ನ ಕಾಣುವಂತವ್ರು ನೀವಾಗ್ತೀರಿ. ಎಲ್ಲಾ ಕೆಲಸದಲ್ಲಿ ಯಶಸ್ಸನ್ನ ಕಾಣುವಂತವ್ರು ನೀವಾಗ್ತೀರಿ. ಮತ್ತೆ ನಿಮಗೂ ಸಹಿತ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾದ್ರೂ ತೊಂದರೆಗಳು ಜಗಳಗಳು ಆಗ್ತಾ ಇದ್ರೆ ಅದು ಕೈಗೆ ಸೇರುವಂಥದ್ದು ನಿಮ್ಮದಾಗಿರುವಂಥದ್ದು. ಇದು ನಿಮಗೆ 6% ಲಾಭ ಆದ್ರೆ 4% ಖರ್ಚಾಗುವಂಥದ್ದು ವೃಷಭ ರಾಶಿಯವರಾಗಿರುವಂತರು. ಈಗ 2 ರಾಶಿಗಳನ್ನ ನೋಡ್ಕೊಂಡು ಬಂದ್ವಿ. 3ನೇ ರಾಶಿಯವರಾಗಿರ್ತಕ್ಕಂಥದ್ದು ಮೇಷ ವೃಷಭ. ಮಿಥುನ ಲಗ್ನ ಅಂದ್ರೆ ಮಿಥುನ ರಾಶಿಯವರಿಗೆ, ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಾಗ್ತದಂತಂದ್ರೆ, ಅವರಿಗೆ ಬಡತನ ಸಿರಿವಂತಿಕೆ ಬಂದಾಗ ಯಾವ ರೀತಿಯಾಗಿ ಜೀವನವನ್ನ ಕಟ್ಟಿಕೊಳ್ಳುವಂಥದ್ದು ಅವರಲ್ಲಿ ಯೋಚನೆ ಮಟ್ಟ ಹೆಂಗಿರ್ತದೋ ಅದೇ ರೀತಿಯಾಗಿ ಈ ಆಷಾಢ ಮಾಸದಲ್ಲಿ ಮೇಲು ಕೀಳು ಅನ್ನದೇ ಒಂದೇ ರೀತಿಯಲ್ಲಿ ಭಾವನೆಯಲ್ಲಿ ಬೆಳೆಯುವಂತವ್ರು ಮಿಥುನ ರಾಶಿಯವರಾಗ್ತಾರೆ. ಅಂತಂದ್ರೆ ದುಡ್ಡು ಬಂದಾಗ ಮೇಲೆ ಹೋಗೋದು, ದುಡ್ಡು ಬರದೇ ಇರೋ ಹೊತ್ನಾಗ ಕೆಳಗೆ ಆಗೋದು, ಆ ರೀತಿಯಾಗಿ ಈ ಮಾಸದಲ್ಲಿ ಅವರಿಗೆ ಎಲ್ಲವೂ ಸಹಿತ ಸಮಾನತೆಯನ್ನ ಹೊಂದಿರತಕ್ಕಂಥದ್ದು. ಅಂತಂದ್ರೆ ಪಿತ್ರಾರ್ಜಿತ ಆಸ್ತಿಗಳಾಗ್ಲಿ, ಸತಿಪತಿ ಕಲಹದಲ್ಲಾಗ್ಲಿ, ಮತ್ತೆ ಲಾಭದಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೃಷಿಯಲ್ಲಾಗ್ಲಿ ಎಲ್ಲವೂ ಸಹಿತ ಸರಿ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗಾಗಿರ್ತಕ್ಕಂಥದ್ದು. ಮೇಷ ಆಯ್ತು, ವೃಷಭ ಆಯ್ತು, ಮಿಥುನ. ಇನ್ನ ಕರ್ಕಾಟ ಲಗ್ನದಲ್ಲಿ ಇರ್ತಕ್ಕಂಥ ಏನೆಲ್ಲ ಆಗ್ತದಂತಂದ್ರೆ, ಸ್ವಲ್ಪ ವಾಹನದಿಂದ ಹುಷಾರಾಗಿರಿ. ಮತ್ತ ನೀರಿನಿಂದ ಸ್ವಲ್ಪ ಈ ಮಳೆ ಕಾರಣದಿಂದ ಸ್ವಲ್ಪ ನೀರಿನ ಜಾಗದಲ್ಲಿ, ನೀರಿನ ಹೊಳೆ ಕೆರೆಗಳಿರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮತ್ತೆ ನೀವು ಏನಂತಂದ್ರೆ ಯಾರ ಜೊತೆ ಏನನ್ನ ಮಾತಾಡ್ಬೇಕು ಅನ್ನೋದು ತುಂಬಾ ಮಾತಿನೊಳಗೆ ಎಚ್ಚರದಿಂದ ಮಾತಾಡಿ. ಮತ್ತೆ ಒಂದಿಷ್ಟು ನೆಮ್ಮದಿಯನ್ನ ಕಾಣುವಂತವ್ರು ಆಗ್ತೀರಾ. ಆದಷ್ಟು ನೀವು ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಲಕ್ಷ್ಮಿ ಮಂತ್ರವನ್ನ ಹೇಳುವಂತವ್ರು ನೀವಾಗಿ ಅಂತಕ್ಕಂಥ ಮಾತನ್ನ ಹೇಳಿ. ಮತ್ತೆ ನಿಮಗೆ ಲಾಭಗಳು ಎಷ್ಟಾಗ್ತದಂತಂದ್ರೆ
18% ಲಾಭ ಆದ್ರೆ 17% ಅಂದ್ರೆ 18% ಲಾಭ, ಇನ್ನು 14% ನಷ್ಟ ಆಗುವಂತದ್ದು ನಿಮ್ಮ ಜೀವನದಲ್ಲಿ ಆಗುವಂತದ್ದಾಗ್ತಕ್ಕಂಥದ್ದು. ಇದು ಮಿಥುನ ರಾಶಿಯವರಾಗಿರ್ತಕ್ಕಂಥದ್ದು. ಮೇಷ, ವೃಷಭ, ಮಿಥುನ, ಇನ್ನು ಕರ್ಕ ಲಗ್ನದಲ್ಲಿ ಆಗಿರ್ತಕ್ಕಂಥದ್ದು. ಕರ್ಕ ಲಗ್ನದಲ್ಲಿ ಏನೇನು, ಈಗ ಕರ್ಕ ಲಗ್ನದಲ್ಲಿ ಎಲ್ಲವೂ ಸರಿಸಮನಾಗಿರ್ತಕ್ಕಂಥದ್ದು. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ. ಇನ್ನು ಸಿಂಹ ರಾಶಿಯವರಿಗೆ ಹೇಳೋದೇ ಬೇಡ. ಏನೇ ಬಂದ್ರು ಎದುರಿಸುವಂಥದ್ದು, ಏನೇ ಬಂದ್ರು ಗೆಲುವನ್ನ ಸಾಧಿಸುವಂಥದ್ದು. ಎಷ್ಟೇ ಕಷ್ಟಗಳು ಬರ್ಲಿ, ದುಃಖ ದುಮ್ಮಾನಗಳು, ಸಿಂಹದಂತೆ ಗರ್ಜನೆ ಮಾಡಿ ಸಿಂಹದಂತೆ ಬದುಕುವಂತ. ಆದ್ರೆ ಸ್ವಲ್ಪ ಹೆಂಡತಿಗೆ ಹೆದರುವಂತವ್ರು ಸಿಂಹ ರಾಶಿಯವ್ರು ಆಗ್ತಾರೆ. ಅಂತಂದ್ರೆ ಮನೆ ಒಳಗೆ, ಬೀದಿ ಒಳಗೆ ಹುಲಿ ಆಗುವಂಥದ್ದು, ಮನೆ ಒಳಗೆ ಬಂದ್ರೆ ಇಲಿ ಆಗುವಂಥದ್ದು ಈ ತಿಂಗಳಲ್ಲಿ. ಮತ್ತೆ ಹುಷಾರಾಗಿ ಮಕ್ಕಳಿಂದ ಅವಮಾನಕ್ಕೆ ಒಳಗಾಗುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಆಷಾಢ ಮಾಸದಲ್ಲಿ ಸ್ವಲ್ಪ ಹುಷಾರಾಗಿ ಜೀವನವನ್ನ ಅಂದ್ರೆ ಜೀವನದಲ್ಲಿ ಹುಷಾರಾಗಿ ನೆಮ್ಮದಿಯುತ ಜೀವನವನ್ನ ಕಾಣುವಂತರಾಗ್ತೀರಿ ಆಗಿ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನಂತಂದ್ರೆ ಸಿಂಹರಾಶಿಯವರಿಗೆ ಯಾವುದೇ ಆಗಿ ಹಣಗಳನ್ನ ಕೊಡುವಂಥದ್ದು ಮಾಡ್ಬೇಡಿ. ಈ ಮಾಸದಲ್ಲಿ ಆಗಿರ್ತಕ್ಕಂಥ ನೀವು ಹಣ ಕೊಟ್ರೆ ಮರಳಿ ಬರುವಂತದ್ದಾಗಲ್ಲ. ಅಂತಂದ್ರೆ ಕೊಟ್ರೆ ಇವತ್ತು ಬಾ, ನಾಳೆ ಬಾ, ನಾಡಿದ್ವಾ ಅಂತ ಮೋಸ ಮಾಡುವಂತ ಸಂಗತಿಗಳು ಈ ಮಾಸದಲ್ಲಿ ನಿಮಗೆ ತುಂಬಾ ನಡೀತದ. ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ಜಾಗೃತರಾಗಿ ನೀವು ನಿಮ್ಮ ಜೀವನವನ್ನ ನಿಭಾಯಿಸಿಕೊಳ್ಳಂತಕ್ಕಂಥದ್ದು ಮಾತನ್ನ ಹೇಳಿ ಕನ್ಯಾ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಂದಿಷ್ಟು ನೆಮ್ಮದಿಯುತ ಜೀವನವನ್ನ ಹುಡುಕ್ತೀರಾ. ಮತ್ತೆ ದೇವರ ಮೇಲೆ ಈ ತಿಂಗಳಲ್ಲಿ ತುಂಬಾ ಅಪಾರವಾದ ನಂಬಿಕೆ ಬರ್ತದ. ಮತ್ತೆ ಒಂದಿಷ್ಟು ಸಹಿತ ಗೆಳೆಯರಿಂದ ಮೋಸ ಹೋಗುವಂಥದ್ದು ಈ ತಿಂಗಳಲ್ಲಾಗಿರ್ತಕ್ಕಂಥದ್ದು. ನಿಮಗೆ ಲಾಭಗಳೆಷ್ಟು ಅಂತಂದ್ರೆ ನಿಮ್ಗೆ 25ರ ಭಾಗಷ್ಟು ಲಾಭಗಳಾದ್ರೆ 6% ಅಷ್ಟೇ ನಷ್ಟ. ಈ ತಿಂಗಳಲ್ಲಿ ನಿಮ್ಗೆ ತುಂಬಾ ಏನ್ ನಷ್ಟಗಳೆಲ್ಲ, ತುಂಬಾ ಅಭಿವೃದ್ಧಿಯುತವಾಗಿ ಜೀವನವನ್ನ ಕಂಡುಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಾಗಿರ್ತಕ್ಕಂಥದ್ದು. ಮೇಷ, ವೃಷಭ, ಕರ್ಕ, ಸಿಂಹ, ಕನ್ಯಾ, ತುಲಾ ರಾಶಿಯವರಿಗೆ. ಇನ್ನ ತುಲಾ ರಾಶಿಯವರಿಗೆ ನೋಡೋದಾದ್ರೆ ಒಳ್ಳೆ ಗುರುಬಲ ಚೆನ್ನಾಗಿದೆ. ಅಭಿವೃದ್ಧಿ ಅಂದ್ರೆ ಶನಿ ಮುಕ್ತಿಯನ್ನ ಹೊಂದಿರತಕ್ಕಂಥವರು, ಮತ್ತೆ ಇನ್ನೇನು ಅಭಿವೃದ್ಧಿತ ಜೀವನವನ್ನ ಕಾಣ್ತಕ್ಕಂಥವ್ರು. ಆದ್ರೆ ನಿಮ್ಮಲ್ಲಿ ಏನು ಸಮಸ್ಯೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಮತ್ತೆ ಕಣ್ಣಿನಲ್ಲಿ ಏನಂತಂದ್ರೆ ಈ ಕಣ್ಣಿನ ಸಮಸ್ಯೆಗಳನ್ನ ಬಂದು ಕಣ್ಣುಗಳನ್ನ ಸ್ವಲ್ಪ ಕಳೆದುಕೊಳ್ಳುವಂತಹ ಸ್ಥಿತಿಗತಿಗಳು ಈ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿ ಆರೋಗ್ಯವನ್ನ ನೋಡ್ಕೊಳ್ಳುವಂತಕ್ಕದ್ದು ನೀವಾಗಿರಿ ಅಂತಕ್ಕಂಥ ಮಾತನ್ನ ಹೇಳಿ ಮೇಷ, ವೃಷಭ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಹೇಳೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಏನೆಲ್ಲ ಲಾಭಗಳಾಗ್ತವೆ ಅಂತಂದ್ರೆ ಈ ತಿಂಗಳಲ್ಲಿ ಕೃಷಿಯಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ, ಲೋಹಗಳನ್ನ ತಯಾರು ಮಾಡುವಂತರಾಗ್ಲಿ, ಬ್ಯೂಟಿ ಪಾರ್ಲರ್ಗಳಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ, ವೃಶ್ಚಿಕ ರಾಶಿಯವರಿಗೆ ತುಂಬಾ ಲಾಭ ಇದೆ. ಆದ್ರೆ ಮೋಸ ಹೋಗುವಂತದ್ದು ಈ ತಿಂಗಳಲ್ಲಿ ತುಂಬಾ ಆಗುವಂತದ್ದು. ತುಂಬಾ ಹುಷಾರಾಗಿ ಜಾಗೃತರಾಗಿ ಜೀವನವನ್ನ ಮಾಡುವಂತರು ನೀವಾಗ್ತೀರಾ. ಮತ್ತೆ ಮೇಷ ಆಯ್ತು, ವೃಷಭ ಆಯ್ತು, ಕರ್ಕ ಆಯ್ತು, ಸಿಂಹ ಆಯ್ತು, ಕನ್ಯಾ ಆಯ್ತು, ತುಲಾ ಆಯ್ತು, ವೃಶ್ಚಿಕ ಆಯ್ತು. ಧನುರ್ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನಲ್ಲ ಅಂತಂದ್ರೆ ಕೋರ್ಟ್ ಕಚೇರಿಗಳಲ್ಲಿ ಜಯವನ್ನ ಸಾಧಿಸ್ತೀರಾ. ಮತ್ತೆ ಏನಾದ್ರೂ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡ್ರೆ ಅದು ನಿಮ್ಮ ಪರವಾಗಿ ಆಗುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಪಿತ್ರಾರ್ಜಿತ ಆಸ್ತಿಗಳು ದೊರೆಯುವಂಥದ್ದು ನಿಮಗಾಗಿರ್ತಕ್ಕಂಥದ್ದು. ಮತ್ತೆ ತಂದೆ ತಾಯಿಗಳಿಂದ ನಿಮಗೆ ಸೊಳ್ಳೆಯ ಗೌರವ ಘನತೆ ಹೆಚ್ಚಾಗುವಂಥದ್ದು. ಇವೆಲ್ಲವೂ ಸಹಿತ ಈಗ ನಿಮ್ಮ ಈ ತಿಂಗಳಲ್ಲಿ ಒಂದು ಶುಭ ಫಲಗಳನ್ನ ಕಂಡುಕೊಳ್ತೀರಾ. ಮೇಷ, ವೃಷಭ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್ ಲಗ್ನ ಆಯ್ತು. ಇನ್ನ ಮಕರ ಅಂತಂದ್ರೆ ಮಕರ ಆಗ್ಲಿ, ಕುಂಭ ಆಗ್ಲಿ, ಮೀನ, ಇವ್ 3 ಮಿಶ್ರಿತ ರಾಶಿಯವರಿಗೆ ಒಂದೇ ಫಲ ಏನಂತಂದ್ರೆ ಹಣದ ದುಬ್ಬಳ ಬಂದರೂ ಸಹಿತ ಏನಂತಂದ್ರೆ ನಿಮ್ಮ ಹೊಣೆ, ನಿಮ್ಮ ಜವಾಬ್ದಾರಿಯುತವಾಗಿ ಜೀವನವನ್ನ ಸಾಗಿಸುವಂಥದ್ದು. ಇವತ್ತಿನ ದಿವಸ ಏನಾಗ್ತದ ನಿಮ್ಮ ಈ 3 ರಾಶಿಯವರಿಗೆ ಅಂತಂದ್ರೆ ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮ ಜೊತೆನೆ ಎಲ್ಲಾ ಫ್ರೆಂಡ್ಶಿಪ್ ಎಲ್ಲ ಬೆಳ್ಕೊಂತಾರೆ, ನಿಮ್ಮ ಹಣ ಎಲ್ಲಾ ಖರ್ಚು ಮಾಡಿಸ್ಕೊಂತಾರೆ. ಅವ್ರ ಜೇಬಲ್ ಹಣ ಇರ್ತದ, ಆದ್ರೆ ಅವ್ರು ಖರ್ಚು ಮಾಡಲ್ಲ. ಈ ರೀತಿಯಾಗಿ ಆಗುವಂಥದ್ದು ನಿಮ್ಮ ಜೀವನದಲ್ಲಿ ಆಗುವಂಥದ್ದು. ಆದ್ರೆ ನೀವು ಈ ತಿಂಗಳ ಏನದೇ ಅಲ್ಲ, ಈ 3 ತಿಂಗಳಲ್ಲಿ ತುಂಬಾ ನಿಮಗೆ ಅಂತಂದ್ರೆ ಈ ರಾಶಿಯವರಿಗೆ ಯಾಕಂದ್ರೆ ಈ 3 ರಾಶಿಗಳೇನದಾವಲ್ಲ ಈ ತಿಂಗಳೊಳಗೆ ಅಂತಂದ್ರೆ ಈ ಆಷಾಢ ಮಾಸದಲ್ಲಿ ತುಂಬಾ ನೋವನ್ನುಂಟು ಮಾಡ್ತೀರಾ. ಅದಕ್ಕಾಗಿ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ, ಸ್ಪಷ್ಟವಾಗಿ ಹೇಳ್ತೀನಿ. ಅಂತಂದ್ರೆ ಒಂದು ತೆಂಗಿನ ಮರ ಇರ್ತದ, ಆ ತೆಂಗಿನ ಮರಕ್ಕ ನಾಯಿನೂ ಉಚ್ಚಿ ಹೋಯ್ತದ, ಮಳೆ ನೀರು ಹೋಯ್ತದ. ಹಾಗಂತೇಳಿ ತೆಂಗಿನ ಗಿಡ ಯಾವತ್ತು ಎಳನೀರು ಉಪ್ಪಾಗಿಲ್ಲ. ಇವತ್ತಿನ ದಿವಸ ನಿಮ್ ಬಗ್ಗೆ ಏನೇ ಅನ್ಲಿ, ಏನೇ ಮಾತಾಡ್ಲಿ, ನೀವು ತಲೆ ಕೊಡ್ಸ್ಕೋಬೇಡಿ. ಈ 3 ರಾಶಿಯವರು
ಸ್ವಲ್ಪ ಹುಷಾರಾಗಿ ಜಾಗೃತರಾಗಿ ಜೀವನವನ್ನ ಸಿದ್ಧಿಪಡಿಸ್ಕೊಳ್ಳಿ. ಎಷ್ಟು ಹಣ ಇರ್ತದೆ ಅಷ್ಟೇ ಖರ್ಚು ಮಾಡಿ, ಆದ್ರೆ ನಿಮ್ಮ ಕುಟುಂಬಕ್ಕೆ ಖರ್ಚು ಮಾಡಿ. ಫ್ರೆಂಡ್ಸ್ ಗಳಿಗೆ ಯಾರು ಹಾಕ್ಬೇಡಿ. ಅಂತಂದ್ರೆ ನಿಮ್ಮ ಪರ್ಸಲ್ ಇರ್ತಕ್ಕಂಥ ದುಡ್ಡು ಖರ್ಚು ಮಾಡ್ತಾರೆ, ಅವರು ಸಹಿತ ತೆಗೆಯದೆ ಹಾಗೆ ಇಟ್ಕೊಳ್ತಾರೆ, ಕಷ್ಟ ಕಾಲದಲ್ಲಿ ಕೊಡೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತೇವೆ ಅಂದ್ರೆ ಒಂದಲ್ಲ ಒಂದಿನ ಹಣವನ್ನ ನಿಮ್ಮ ಮನೆಯವರಲ್ಲ, ತಂದೆ ಆಗ್ಲಿ ಹೆಂಡತಿ ಕೈಯಲ್ಲಿ ಕೊಡಿ. ಈ ತಿಂಗಳ ಕಳೆದ ಮೇಲೆ ನಿಮಗೆ ಒಳ್ಳೆಯ ಹಣ ನಿಮಗೆ ಉಪಯೋಗ ಬರುವಂತದ್ದು ಆಗುವಂತದ್ದು. ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ಜಾಗೃತರಾಗಿ ಜೀವನವನ್ನ ಮಾಡ್ಕೊಳ್ಳಿ. ಈ 3 ರಾಶಿಯವರಿಗೆ ಮತ್ತೆ ಈ ಎಷ್ಟೆಲ್ಲ ಲಾಭಗಳಾಗ್ತಾವಂದ್ರೆ 75 ಭಾಗದಷ್ಟು ಲಾಭ, 2% ಅಷ್ಟು ನಷ್ಟಗಳಾಗುವಂತದ್ದು ಈ 3 ರಾಶಿಯವರಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಿತ ಶುಭವಾಗ್ಲಿ. ಮತ್ತೆ ಈ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು.